ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಬಿಜೆಪಿ ಲೆಕ್ಕಾಚಾರವನ್ನು ಹಾಕಿದೆ. ಸದನದಲ್ಲಿ ಪ್ರತಿಪಕ್ಷಗಳ ತಂತ್ರಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಏಟಿಗೆ ಎದುರೇಟನ್ನು ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನು ರೂಪಿಸ್ತಾ ಇದೆ. ಅಧಿವೇಶನದ ಹಿನ್ನೆಲೆಯಲ್ಲಿ ಸಚಿವರ ಸಭೆಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿ. ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಮೂವ್ ಮಾಡಿದರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯಾಗಿದೆ. ಶಾಸಕರು ಸಚಿವರಿಗೆ ಒಗ್ಗಟ್ಟಿನ ಪಾಠವನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಅವಿಶ್ವಾಸ ಗೊತ್ತುವಳಿ ಏನಾದರೂ ಮೂವ್ ಮಾಡಿ ಅದು ಚರ್ಚೆಗೆ ಬಂದಾಗ ಸರ್ಕಾರವನ್ನು ಯಾವ ರೀತಿ ಸಮರ್ಥಿಸಿಕೊಳ್ಳಬೇಕು, ಇಲಾಖಾವಾರು ಸಮರ್ಥನೆ ಹೆಂಗಿರಬೇಕು, ಇದರ ಬಗ್ಗೆ ಸಿಎಂ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧದ ಕುರಿತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿಪಕ್ಷಗಳ ಒಗ್ಗಟ್ಟಿನ ಹೋರಾಟವನ್ನು ಸಮರ್ಥವಾಗಿ ಎದುರಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಪಾಠ ಮಾಡಿದ್ದಾರೆ. ಎಂಟನೇ ತಾರೀಕಿಂದ ಅಧಿವೇಶನ ಶುರುವಾಗುತ್ತೆ. ಈ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಒಗ್ಗಟ್ಟಾಗಿ ಸರ್ಕಾರವನ್ನು ಎದುರಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೊನ್ನೆನೇ ಮೀಟಿಂಗ್ಗಳನ್ನು ಮಾಡಿದ್ರು. ಅದು ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ನ ಔಟ್ಕಮ್ ಏನಾಗಿತ್ತು ಅಂತಂದ್ರೆ ಸರ್ಕಾರವನ್ನು ಒಗ್ಗಟ್ಟಾಗಿ ಎದುರಿಸೋದು. ಈಗ ಸರ್ಕಾರದ ಕಡೆಯಿಂದಲೂ ಕೂಡ ವಿಪಕ್ಷಗಳ ಹೋರಾಟವನ್ನು ಯಾವ ರೀತಿ ಸದನದಲ್ಲಿ ಎದುರಿಸಬೇಕು, ಅಧಿವೇಶನದಲ್ಲಿ ಎದುರಿಸಬೇಕು ಅನ್ನುವಂಥ ಸಿದ್ಧತೆಗಳಾಗ್ತಾ ಇದೆ. ಪ್ರಮುಖವಾಗಿ ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಮೂವ್ ಮಾಡಿದಾಗ, ಚರ್ಚೆ ಬಂದಾಗ, ಚರ್ಚೆಯಲ್ಲಿ ಇಲಾಖಾವಾರು ಸಮರ್ಥನೆಯನ್ನು ಯಾವ ರೀತಿ ಕೊಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿ. ಆನಂದ್, ಸರ್ಕಾರದ ಗೇಮ್ ಪ್ಲಾನ್ ಏನೀಗ? ವಿಪಕ್ಷಗಳು ಕ್ಲಿಯರ್ ಇದ್ದಾವೆ, ಒಗ್ಗಟ್ಟಾಗಿ ಹೋರಾಡ್ತೀವಿ ಸರ್ಕಾರದ ವಿರುದ್ಧ ಅಂತ. ಎಸ್, ರಾಜ್ಯದಲ್ಲಿ ಈಗ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಎರಡು ಗುಂಪುಗಳು ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಮಾಡ್ತಾ ಇರತಕ್ಕಂಥದ್ದು, ಚಟುವಟಿಕೆ ನಿರತರಾಗಿರ್ತಕ್ಕಂಥದ್ದು, ದೆಹಲಿ ಭೇಟಿಗಳು ನಡೀತಾ ಇರುವಂತದ್ದು ಮತ್ತು ತೆರೆಮರೆಯಲ್ಲಿ ಎಲ್ಲ ಬೇಕಾಗಿರ್ತಕ್ಕಂಥ ರಣತಂತ್ರ ರೂಪಿಸ್ತಾ ಇರುವಂತದ್ದು ಮತ್ತು ಬಹಳ ಪ್ರಮುಖವಾಗಿ ಈ ಒಂದು ನಾಯಕತ್ವ ಬದಲಾವಣೆಯ ಹಿನ್ನೆಲೆಯಲ್ಲಿ ಶಾಸಕರುಗಳ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಗಳು, ಟ್ವೀಟ್ ವಾರಗಳು ಇವೆಲ್ಲವೂ ಕೂಡ ಸಹಜವಾಗಿ ಸರ್ಕಾರದ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗಿದೆ. ಆ ಕಾರಣಕ್ಕಾಗಿ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳನ್ನ, ಒಟ್ಟಾರೆ ನಾಯಕತ್ವ ಜಟಾಪಟಿಯನ್ನ ಜನರ ಎದುರುಗಡೆ ಬಹಿರಂಗಪಡಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಈಗಲೇ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ಲಿಕ್ಕೆ ಹೊರಟಿದೆ. ಆ ಬಗ್ಗೆ ಚರ್ಚೆಯೂ ಕೂಡ ನಡೆದಿದೆ. ಅಂತಿಮವಾಗಿ ಅವಿಶ್ವಾಸ ನಿರ್ಣಯವನ್ನ, ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಪ್ಲಾನ್ ಅಲ್ಲಿ ಬಿಜೆಪಿ ಇದೆ. ಆ ಕಾರಣಕ್ಕಾಗಿ ಒಂದೊಂದು ಅವಿಶ್ವಾಸ ಗೊತ್ತುವಳಿ ಮಂಡನೆ ಆಗಿದೆ ಆದ್ರೆ ನಿಶ್ಚಯವಾಗಿಯೂ ಕೂಡ ಕನಿಷ್ಠ 3 ದಿನಗಳ ಕಾಲ ಚರ್ಚೆ ಆಗತ್ತೆ. ಸರ್ಕಾರದ ವಿವಿಧ ಇಲಾಖೆಗಳ ಭ್ರಷ್ಟಾಚಾರಗಳು ಅನಾವರಣ ಆಗತ್ತೆ, ರಾಜಕೀಯ ವಿಚಾರಗಳು ಬಹಿರಂಗ ಆಗತ್ತೆ, ಚರ್ಚೆಗಳಾಗುತ್ತೆ. ಚರ್ಚೆ ಹಂತದಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇರುವ ಕಾರಣಕ್ಕಾಗಿ ಇರ್ತಕ್ಕಂಥ ಎಲ್ಲ ಸಂದರ್ಭಗಳನ್ನು ಕೂಡ ಬಳಸಿಕೊಂಡು ಪ್ರತಿಯೊಬ್ಬ ನಾಯಕರ ಹೇಳಿಕೆಗಳು, ಟ್ವೀಟ್ ವಾರಗಳು, ದೆಹಲಿ ಭೇಟಿಗಳು, ಇಲಾಖೆಯ ಕಾರ್ಯವೈಖರಿ ವಿಫಲ ಆಗಿರ್ತಕ್ಕಂಥದ್ದು, ಸಚಿವರ ಮೇಲೆ ಬಂದಿರತಕ್ಕಂಥ ಭ್ರಷ್ಟಾಚಾರ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಲಾಗುತ್ತೆ. ಸಹಜವಾಗಿ ಇದರಿಂದ ಸರ್ಕಾರದ ಒಟ್ಟಾರೆ ವೈಫಲ್ಯಗಳು ಅನಾವರಣ ಆಗ್ತಕ್ಕಂಥ ಬಹುತೇಕ ಖಚಿತ. ಹಾಗಾಗಿ ಇದನ್ನೇ ಹೇಗೆ ಎದುರಿಸಬೇಕು ಅನ್ನೋ ಸಂಬಂಧಪಟ್ಟಾಗಿ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಪ್ರಯತ್ನ ಮಾಡ್ತಿದೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ನೇತೃತ್ವ ನಿನ್ನೆ ಸಚಿವರ ಸಭೆ ಕೂಡ ನಡೀತು. ಸಚಿವರ ಸಭೆಯಲ್ಲಿ ಬಹಳ ಪ್ರಮುಖ ಚರ್ಚೆ ಆಗಿರ್ತಕ್ಕಂಥದ್ದು ಅವಿಶ್ವಾಸ ಗೊತ್ತುವಳಿ ಮಂಡನೆ ಚರ್ಚೆ ಸಂದರ್ಭದಲ್ಲಿ ತಿರುಗೇಟು ಕೊಡೋದು ಹೇಗೆ, ಯಾವ ವಿಚಾರಗಳ ಬಗ್ಗೆ ತಿರುಗೇಟು ಕೊಡಬೇಕು, ಬಿಜೆಪಿಯ ಯಾವ ವೈಫಲ್ಯಗಳನ್ನ ಮುಂದಿಡುವಂತ ಪ್ರಯತ್ನಗಳನ್ನು ಮಾಡಬಹುದು ಮತ್ತು ಬಹಳ ಪ್ರಮುಖವಾಗಿ ನಾಯಕತ್ವ ಬಗ್ಗೆ ಚರ್ಚೆ ನಡೆದ ಸಂದರ್ಭದಲ್ಲಿ ಹೇಗೆ ತಿರುಗೇಟು ಕೊಡಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಿದೆ. ಸಚಿವರಿಗೆ ಕೆಲವೊಂದಷ್ಟು ಡೈರೆಕ್ಷನ್ ಗಳನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಹಾಜರಿರಬೇಕು, ಇಲಾಖೆ ಸಂಬಂಧಪಟ್ಟ ಸ್ಟಡಿ ಮಾಡ್ಕೊಂಡು ಬರಬೇಕು, ಎಲ್ಲ ಆರೋಪಗಳಿಗೆ ಅಲ್ಲೇ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ಸರ್ಕಾರದ ವೈಫಲ್ಯ ಹೈಲೈಟ್ ಆಗದಾಗೆ ತಡೆಯುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಸಚಿವರಿಗೆ ಕೊಟ್ಟಿದ್ದಾರೆ. ಇದರ ಅರ್ಥ ವೈಫಲ್ಯಗಳನ್ನ ಬಹಿರಂಗ ಆಗೋದು ತಡೆಯಕ್ಕೆ ಹೇಗೆ ಪ್ಲಾನ್ ಮಾಡಬೇಕು ಎಲ್ಲ ಪ್ಲಾನ್ಗಳನ್ನು ಮಾಡಲಿಕ್ಕೆ ನಿನ್ನೆ ಸಭೆಯಲ್ಲಿ ಕೆಲ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.